A very good morning to you all. Welcome to Basveshwara IIT College, Raichur. So my name is Pramila Kumari, electrician, JDO. ಸೊ ಇವತ್ತಿನ ದಿನ ಮತ್ತು ಪವರ್ ಎಲೆಕ್ಟ್ರಾನಿಕ್ಸ್. ಸೊ ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಏನೇನು ನೋಡಿದ್ವಿ ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಪವರ್ ಎಲೆಕ್ಟ್ರಾನಿಕ್ಸ್ ಇಂಪಾರ್ಟೆನ್ಸ್ ಏನು, ಓಕೆ, ಅದು ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಪವರ್ ಎಲೆಕ್ಟ್ರಾನಿಕ್ಸ್ ಯೂಸಸ್ ಏನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಕನ್ವರ್ಷನ್ ಪರ್ಪಸ್ ಅಂತ ಹೇಳಿದೆ. ಆ ಕನ್ವರ್ಷನ್ ಪರ್ಪಸ್ಗೆ ಪವರ್ ಸೆಮಿಕಂಡಕ್ಟರ್ ಡಿವೈಸ್, ಓಕೆ, ಎಲೆಕ್ಟ್ರಾನಿಕ್ ಡಿವೈಸಸ್ ಯಾವ ಯೂಸ್ ಮಾಡ್ತೀರಾ ಅಂತ ಇವತ್ತಿನ ಕ್ಲಾಸಲ್ಲಿ ವಿಲ್ ಡಿಸ್ಕಸ್. So once again I am explaining you what is power electronics. So power, okay, so according to electrical, the word power is nothing but product of voltage and current. So power andre electrical, in terms of electrical alli ನಾವು ಏನಂತ ಕರಿತೀವಿ, it is a product of voltage and current. P is equal to V into I. ಸೊ ಪವರ್ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಯಾಕೆ ಬೇಕು ಅಂದರೆ, ಸೊ ಇಲ್ಲಿ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಪವರ್ ವೋಲ್ಟೇಜ್ ಇಂಟು ಕರೆಂಟ್ ಅಂತ ಹೇಳಿದ್ವಿ. ಸೊ ಇನ್ ಆರ್ಡರ್ ಟು ಗೆಟ್ ಡಿಸೈರ್ ಔಟ್ಪುಟ್, ನಮಗೆ ಒಂದು ಡಿಸೈರ್ ಔಟ್ಪುಟ್ ಬೇಕು ಅಂದರೆ ನಮ್ಗೆ ಏನು ಬೇಕು, ಇನ್ನೊಂದು ಸಿಸ್ಟಮ್ ಪರ್ಫಾರ್ಮೆನ್ಸ್ನು ಒಳ್ಳೆಯದಾಗಿರ್ಬೇಕಂದ್ರೆ ನಾವೆಲ್ಲ ಏನು ಮಾಡಬೇಕು, ವೋಲ್ಟೇಜ್ ಮತ್ತು ಕರೆಂಟ್ ಅನ್ನೋದನ್ನು ನಾವಲ್ಲಿ ಏನು ಮಾಡಬೇಕು, ಕಂಟ್ರೋಲಿಂಗ್ ಮಾಡಬೇಕು. ಸೊ ಪವರ್ ಈಸ್ ನಥಿಂಗ್ ಬಟ್ ಎ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. So to get the desired output we have to control the voltage and current level. So ಈ ಒಂದು ವೋಲ್ಟೇಜ್ ಆ್ಯಂಡ್ ಕರೆಂಟ್ ಅನ್ನೋದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ, ಸಿಸ್ಟಮ್ ಪರ್ಫಾರ್ಮೆನ್ಸ್ ಗುಡ್ ಆಗಿರಬೇಕು ಅಂದರೆ ನಾವಲ್ಲಿ ಏನು ಯೂಸ್ ಮಾಡಬೇಕು, ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಯೂಸ್ ಮಾಡಬೇಕು. ಸೊ ಅದರಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಈ ಒಂದು ಪವರ್ ಎಲೆಕ್ಟ್ರಾನಿಕ್ಸ್ ಅನ್ನೋದು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಲಾಸ್ಟ್ ಪಾಯಿಂಟ್, ದಿಸ್ ಈಸ್ ಅಕ್ಯುಪೈಡ್. ಸೊ ಇಫ್ ಯು ವಾಂಟ್ ಟು ಕಂಟ್ರೋಲ್ ದ ವೋಲ್ಟೇಜ್ ಆ್ಯಂಡ್ ದ ಕರೆಂಟ್ and to have a system performance good ಆಗಿರಬೇಕು ಅಂದರೆ, ಸೊ ದಿಸ್ ಈಸ್ ಅಕ್ಯುಪೈಡ್ ಬೈ ದ ಪವರ್ ಎಲೆಕ್ಟ್ರಾನಿಕ್ಸ್. ಸೊ ಪವರ್ ಎಲೆಕ್ಟ್ರಾನಿಕ್ಸಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಎ ಪವರ್ ಸೆಮಿಕಂಡಕ್ಟರ್ ಡಿವೈಸಸ್ ಅಂತ ಇರುತ್ತೆ. ಆ ಒಂದು ಪವರ್ ಸೆಮಿಕಂಡಕ್ಟರ್ ಡಿವೈಸಸ್ಸಿಂದ ನಾವೆಲ್ಲ ಏನು ಮಾಡ್ತಿದ್ದೀವಿ, ವೋಲ್ಟೇಜ್ ಆ್ಯಂಡ್ ಕರೆಂಟ್ನ ಕಂಟ್ರೋಲ್ ಮಾಡಿಕೊಂಡು ಸಿಸ್ಟಮ್ ಪರ್ಫಾರ್ಮೆನ್ಸ್ ಅನ್ನೋದನ್ನು ಚೆನ್ನಾಗಿ ಇರುತ್ತೆ. ಸೊ ದಿಸ್ ಈಸ್ ವೈ ದ ಪವರ್ ಎಲೆಕ್ಟ್ರಾನಿಕ್ಸ್ ಈಸ್ ರಿಕ್ವೈರ್ಡ್. ಸೊ ನೆಕ್ಸ್ಟ್ ಯಾವ ಥರ ಇದು ಪವರ್ ಎಲೆಕ್ಟ್ರಾನಿಕ್ಸ್ ಕ್ಲಾಸಿಫೈ ಆಗಿದೆ ಅಂದರೆ, ಸೊ ಬೇಸಿಕಲಿ ದ ಪವರ್ ಎಲೆಕ್ಟ್ರಾನಿಕ್ಸ್ ಕ್ಲಾಸಿಫೈ ಮಾಡಬೇಕು ಅಂದರೆ ಇದು ನೇಚರ್ ಆಫ್ ಕರೆಂಟ್ ಮೇಲೆ ಇಲ್ಲಿ ಪವರ್ ಎಲೆಕ್ಟ್ರಾನಿಕ್ಸ್ ಕ್ಲಾಸಿಫಿಕೇಷನ್ ಆಗುತ್ತೆ. ಸೊ ಇದರಲ್ಲಿ ನಾವು ನೋಡ್ಬೋದು, ಆ್ಯಕ್ಚುಲಿ ನಮಗೆ 2 ಸಿಸ್ಟಮ್ಸ್ ಇದೆ. ಒಂದು ಯಾವುದಂದರೆ ಎ ಸಿ ಸಿಸ್ಟಮ್ ಅಂತ ಕರಿತೀವಿ, ಸೆಕೆಂಡ್ ಒನ್ ಡಿ ಸಿ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಕನ್ವರ್ಷನ್ ಮಾಡಬೇಕು ಅಂದರೆ ದ ಸಿಸ್ಟಮ್ ಕನ್ವರ್ಷನ್, ಸೊ ಡಿಪೆಂಡಿಂಗ್ ಅಪಾನ್ ದ ಸಿಸ್ಟಮ್ ವಿ ಹ್ಯಾವ್ ಎ ಕನ್ವರ್ಷನ್. ಸೊ ಈ ಒಂದು ಎ ಸಿ ಸಿಸ್ಟಮ್ ಆ್ಯಂಡ್ ಡಿ ಸಿ ಸಿಸ್ಟಮ್ ಮೇಲೆ ಆ ಒಂದು ನೇಚರ್ ಆಫ್ ಪವರ್ ಎಲೆಕ್ಟ್ರಾನಿಕ್ಸ್, ನೇಚರ್ ಆಫ್ ಕರೆಂಟ್ ಮೇಲೆ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಈ ಒಂದು ಕ್ಲಾಸಿಫಿಕೇಷನ್ ಆಫ್ ಅದ್ರ ಮೇಲೆ ಇದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ ಎ ಸಿ ಆ್ಯಂಡ್ ಡಿ ಸಿ ಸಿಸ್ಟಮ್ ಮೇಲೆ. ಸೊ ಡಿಪೆಂಡಿಂಗ್ ಅಪಾನ್ ಕನ್ವರ್ಷನ್, ಯಾವ ಕನ್ವರ್ಷನ್ ಬೇಕು ನಮಗೆ, ಅದ್ರ ಮೇಲೆ ಇಂದು ನೇಚರ್ ಆಫ್ ಕರೆಂಟ್ ಅನ್ನೋದು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸಸಲ್ಲಿ ಕ್ಲಾಸಿಫೈ ಆಗಿದೆ. ಸೊ ಬೇಸಿಕಲಿ ಕನ್ವರ್ಷನ್ ಯಾವ್ಯಾವು ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡಿದ್ನೆಲ್ಲ ಒಂದು ಡಯಾಗ್ರಾಮ್ ಹಾಕಿ ಅದರಲ್ಲಿ ಯಾವ ಥರ ಕನ್ವರ್ಷನ್ ಬೇಕಾಗುತ್ತೆ. ಸೊ ಇಟ್ ಈಸ್ ಡಿಸೈರ್ಡ್ ಔಟ್ಪುಟ್ ಯಾವ ಥರ ಬೇಕು ನಮಗೆ, ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಕನ್ವರ್ಷನ್ಸ್ ಅನ್ನೋದು ಇರುತ್ತೆ ಪವರ್ ಎಲೆಕ್ಟ್ರಾನಿಕ್ಸಲ್ಲಿ. ನೋಡ್ಬೋದು ಇಲ್ಲಿ ಫಸ್ಟ್ ಒನ್ ಎ ಸಿ ಟು ಡಿ ಸಿ. ಸೊ ಇಲ್ಲಿ ಫಿಕ್ಸ್ಡ್ ಇನ್ಪುಟ್ ಏನಿರುತ್ತೆ, ಫಿಕ್ಸ್ಡ್ ಎ ಸಿ ಇನ್ಪುಟ್ ಇರುತ್ತೆ. ಸಪೋಸ್ ನಮಗೆ ಔಟ್ಪುಟ್ ವೇರಿಯೇಬಲಲ್ಲಿ ಬೇಕು, ಡಿ ಸಿ ಔಟ್ಪುಟ್ ಏನಿದೆ ಅಲ್ವಾ, ಡಿಸೈರ್ ಡಿ ಸಿ ಔಟ್ಪುಟ್ ವೇರಿಯೇಬಲಲ್ಲಿ ಬೇಕು ಅಂದರೆ ನಾವಿಲ್ಲಿ ಏನು ಮಾಡಬೇಕು, ಒಂದು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಬೇಕಾಗುತ್ತೆ, ಕರೆಕ್ಟಾ. ಎಲೆಕ್ಟ್ರಿಕಲ್, ಓಕೆ, ಎಲೆಕ್ಟ್ರಿಕಲ್ ಇನ್ಪುಟ್ ಏನಿದೆ ಎ ಸಿ ಇದೆ, ಬಟ್ ನಮಗೆ ಡಿಸೈರ್ ಔಟ್ಪುಟ್ ಏನು ಬೇಕು, ವೇರಿಯೇಬಲ್ ಡಿಸೈರ್ ಔಟ್ಪುಟ್ ಬೇಕು. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕು, ಒಂದು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯೂಸ್ ಮಾಡಬೇಕು. ಸೊ ಈ ಒಂದು ಕನ್ವರ್ಷನ್ ಮಾಡಬೇಕು ಅಂದರೆ ನಮಗಲ್ಲಿ ಏನು ಬೇಕು ಅಂದರೆ ಫೇಸ್ ಕಂಟ್ರೋಲ್ ಕನ್ವರ್ಟರ್. ಇಲ್ಲಿ ನೋಡ್ಬೋದು ನೀವು ಫೇಸ್ ಕಂಟ್ರೋಲ್ ಕನ್ವರ್ಟರ್ ಅಂತ ಇದೆ. ಸೊ ಇದು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಆಯಿತಾ. ಸೊ ಎ ಸಿ ಟು ಡಿ ಸಿ ಕನ್ವರ್ಷನ್ ಮಾಡಬೇಕು ಅಂದರೆ ಅಲ್ಲಿ ಏನು ಮಾಡಬೇಕು, ನಾವು ಒಂದು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯೂಸ್ ಮಾಡ್ತಿದ್ದೀವಿ. ಸೊ ಪವರ್ ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಮಾಡಬೇಕಂದ್ರೆ ಯಾವುದು ಅಂದರೆ ಫೇಸ್ ಕಂಟ್ರೋಲ್ ಕನ್ವರ್ಟರ್. ಸೊ ಫೇಸ್ ಕಂಟ್ರೋಲ್ ಕನ್ವರ್ಟರ್ ಯೂಸ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ಫಿಕ್ಸ್ಡ್ ಎ ಸಿ ಇದ್ದಿದ್ದು ನಮಗೆ ವೇರಿಯೇಬಲ್ ಡಿಸೈರ್ ಡಿ ಸಿ ಔಟ್ಪುಟ್ ಅನ್ನೋದು ನಮಗೆ ಸಿಗುತ್ತೆ. ಸೊ ಈ ಒಂದು ಎ ಸಿ ಟು ಡಿ ಸಿ ಕನ್ವರ್ಟರ್, ಫಿಕ್ಸ್ಡ್ ಎ ಸಿ ಟು ವೇರಿಯೇಬಲ್ ಡಿ ಸಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮೊಬೈಲ್ ಚಾರ್ಜಸ್ ಇರ್ಬೋದು, ನೆಕ್ಸ್ಟ್ ಕಂಟ್ರೋಲಿಂಗ್ ಆಫ್ ಡಿ ಸಿ ಎಕ್ಸೈಟೇಷನ್ ಆ್ಯಂಡ್ ಡಿ ಸಿ ಡ್ರೈವ್ಸಲ್ಲಿ ಈ ಒಂದು ಎ ಸಿಯಿಂದ ವೇರಿಯೇಬಲ್ ಡಿ ಸಿ ಔಟ್ಪುಟಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯಾವುದು ಯೂಸ್ ಮಾಡಬೇಕಿಲ್ಲಿ, ಈ ಕನ್ವರ್ಷನ್ ಪರ್ಪಸ್ ಫೇಸ್ ಕಂಟ್ರೋಲ್ ಕನ್ವರ್ಟರ್. ಸೊ ನೆಕ್ಸ್ಟ್ ಕನ್ವರ್ಷನ್,
ಇಲ್ಲಿ ನೋಡ್ಬೋದು ಡಿ ಸಿ ಟು ಎ ಸಿ, ನನಗೆ ಇಲ್ಲಿ ಫಿಕ್ಸ್ಡ್ ಡಿ ಸಿ ಇದೆ ಇನ್ಪುಟ್. ಸೊ ಅದನ್ನು ನಾನು ಇಲ್ಲಿ ಏನು ಮಾಡಬೇಕು, ನನಗೆ ವೇರಿಯಬಲ್ ಎ ಸಿ ಬೇಕು ಔಟ್ಪುಟ್. ಸೊ ಈ ಒಂದು ಫಿಕ್ಸ್ಡ್ ಡಿ ಸಿಯಿಂದ ವೇರಿಯಬಲ್ ಎ ಸಿ ಔಟ್ಪುಟ್ ಬೇಕು ಅಂದರೆ ಅಲ್ಲಿ ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಕನೆಕ್ಟ್ ಮಾಡಬೇಕು ಅಂದರೆ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಇನ್ವರ್ಟರ್. ಸೊ ಇನ್ವರ್ಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಫಿಕ್ಸ್ಡ್ ಡಿ ಸಿಯಿಂದ ವೇರಿಯಬಲ್ ಎ ಸಿ. ಸೊ ಆ್ಯಸ್ ಯು ನೋಡ್ಬೋದು ಮನೆಯಲ್ಲಿ ಇನ್ವರ್ಟರ್ಸ್ ಇರ್ತಾವಲ್ಲ, ಅದು ಏನಿರುತ್ತೆ, ಅದು ಡಿ ಸಿ ಇರುತ್ತೆ. ಸೊ ನಮ್ಗೆ ಅಲ್ಲಿ ಮನೆಯಲ್ಲಿ ನಮ್ಗೆ ಯಾವ್ದು ಬೇಕು, ಎ ಸಿ ಬೇಕು. ಸೊ ಅಲ್ಲಿ ಇನ್ವರ್ಟರ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಡಿ ಸಿಯಿಂದ ಎ ಸಿಗೆ ಕನ್ವರ್ಟ್ ಆಗುತ್ತೆ, ನಮಗೆ ಎ ಸಿ ಅನ್ನೋದು ನಮಗೆ ಸಿಗುತ್ತೆ. ಸೊ ಡಿ ಸಿ ಫಿಕ್ಸ್ಡ್ ಡಿ ಸಿಯಿಂದ ನಮಗೆ ವೇರಿಯಬಲ್ ಎ ಸಿ ಅನ್ನೋದು ಬೇಕು ಅಂದರೆ ಇಲ್ಲಿ ನೋಡ್ಬೋದು ಕೆಳಗಡೆ ಇನ್ನೊಂದು ಪಾಯಿಂಟು ಇದೆ. ಬೈ ವೇರಿಂಗ್ ವೋಲ್ಟೇಜ್ ಆ್ಯಸ್ ವೆಲ್ ಆಸ್ ಫ್ರೀಕ್ವೆನ್ಸಿ ಬಿಕಾಸ್ ಎ ಸಿ ವಿಚ್ ಕ್ಯಾನ್ ಬಿ ವೇರಿಡ್ ಬೈ ವೋಲ್ಟೇಜ್, ಕರೆಂಟ್ ಆ್ಯಂಡ್ ಬೈ ಫ್ರೀಕ್ವೆನ್ಸಿ. ನಾವು ನೋಡ್ಬೋದು ನಮಗೆ ಇಲ್ಲಿ ವೇರಿಯಬಲ್ ಎ ಸಿ ಅಂದರೆ ಚೇಂಜ್ ಇರುತ್ತೆ. ಸೊ ನಾವು ಈ ವೇರಿಯಬಲ್ ಎ ಸಿನ ಯಾವ ಥರ ಚೇಂಜ್ ಮಾಡ್ಬೋದು ಅಂದರೆ ವೋಲ್ಟೇಜ್ ಚೇಂಜ್ ಮಾಡಿ ಅಥವಾ ಕರೆಂಟನ್ನು ಚೇಂಜ್ ಮಾಡಿ ನಮಗೆ ವೇರಿಯಬಲ್ ಎ ಸಿ ತೊಗೋಬೋದು. ಬೈ ಫ್ರೀಕ್ವೆನ್ಸಿ ಚೇಂಜ್ ಮಾಡಿ ನಾವು ಇಲ್ಲಿ ಏನು ಮಾಡ್ಬೋದು, ಎ ಸಿ ಅನ್ನೋದು ತೊಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಯಾವ ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯೂಸ್ ಮಾಡ್ತಾರೆ ಅಂದರೆ ಇನ್ವರ್ಟರ್. ಓಕೆ, ಸೊ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಯು ಪಿ ಎಸ್ ಅನ್ಇಂಟ್ರಪ್ಟೇಬಲ್ ಪವರ್ ಸಪ್ಲೈ. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯು ಪಿ ಎಸ್ ಅಂದರೆ ಏನು ಅಂತ. ನೆಕ್ಸ್ಟ್ ಈ ಒಂದು ಡಿ ಸಿ ಫಿಕ್ಸ್ಡ್ ಡಿ ಸಿ ಮತ್ತು ಟು ವೇರಿಯಬಲ್ ಎ ಸಿ ಬೇಕಂದ್ರೆ ಇಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಅಲ್ಲಿ ನೋಡ್ಬೋದು ಪೀಕ್ ಕಂಟ್ರೋಲ್ ಆಫ್ ಇಂಡಕ್ಷನ್ ಮೋಟಾರ್, ಥರ್ಡ್ ಪೀಕ್ ಕಂಟ್ರೋಲ್ ಆಫ್ ಸಿಂಕ್ರೋನಸ್ ಮೋಟಾರ್. ಈ ಒಂದು ಅಪ್ಲಿಕೇಶನ್ಸಲ್ಲಿ ಫಿಕ್ಸ್ಡ್ ಡಿ ಸಿ ಟು ವೇರಿಯಬಲ್ ಎ ಸಿ ಔಟ್ಪುಟ್ ಬೇಕಾಗುತ್ತೆ. ಸೊ ಅಲ್ಲಿ ಇಲ್ಲಿ ಏನು ಮಾಡ್ತಾರೆ, ಇನ್ವರ್ಟರ್ ಅನ್ನೋದನ್ನು ಯೂಸ್ ಮಾಡಿ ಕನ್ವರ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ಕನ್ವರ್ಷನ್ ಯಾವುದು ಅಂದರೆ ಫಿಕ್ಸ್ಡ್ ಡಿ ಸಿ ಟು ವೇರಿಯಬಲ್ ಡಿ ಸಿ. ಸೊ ನನಗೆ ಇನ್ಪುಟ್ಟು ಫಿಕ್ಸ್ಡ್ ಇದೆ, ಬಟ್ ನನಗೆ ಔಟ್ಪುಟ್ ಡಿಸೈರ್ ಔಟ್ಪುಟ್ ಏನು ಬೇಕು, ವೇರಿಯಬಲ್ ಡಿ ಸಿ ಬೇಕು. ಸೊ ವೇರಿಯಬಲ್ ಡಿ ಸಿ ಬೇಕಂದ್ರೆ ನಾನು ಇಲ್ಲಿ ಏನು ಮಾಡ್ತೀನಿ, ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಕನ್ವರ್ಟ್ ಮಾಡ್ತೀನಿ. ಸೊ ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯಾವುದು ಅಂದರೆ ಚಾಪರ್ಸ್ ಅಂತ ಕರಿತೀವಿ. ಓಕೆ, ಸಪೋಸ್ ನನಗೆ ಫಿಕ್ಸ್ಡ್ ಡಿ ಸಿ ಇದೆ, ಅದರಿಂದ ನನಗೆ ವೇರಿಯಬಲ್ ಡಿ ಸಿ ಬೇಕು ಅಂದರೆ ನಾನು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯಾವ್ದು ಕನ್ವರ್ಟ್ ಮಾಡ್ತೀನಿ, ಚಾಪರ್ಸ್. ಓಕೆ, ಸೊ ಈ ಫಿಕ್ಸ್ಡ್ ಡಿ ಸಿಯಿಂದ ವೇರಿಯಬಲ್ ಡಿ ಸಿ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟ್ರಾಲಿ ಕಾರ್ಸ್, ಟ್ರಾಮ್ವೇಸ್, ಡಿ ಸಿ ಚಾರ್ಜರ್ಸ್. ಓಕೆ, ಸೊ ಇವು ಒಂದು ಅಪ್ಲಿಕೇಶನ್ ಎಲ್ಲಿ ಅಂದರೆ ಫಿಕ್ಸ್ಡ್ ಡಿ ಸಿಯಿಂದ ವೇರಿಯಬಲ್ ಡಿ ಸಿ ಔಟ್ಪುಟ್ ಬೇಕಾಗುತ್ತಲ್ಲ, ಅಲ್ಲಿ ಈ ಒಂದು ಚಾಪರ್ಸ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಓಕೆ, ಫಸ್ಟ್ ಒನ್ ಯಾವುದು ಯೂಸ್ ಮಾಡ್ತಾರೆ, ಫೇಸ್ ಕಂಟ್ರೋಲ್ ಕನ್ವರ್ಟರ್, ಸೆಕೆಂಡ್ ಒನ್ ಇನ್ವರ್ಟರ್, ಥರ್ಡ್ ಒನ್ ಚಾಪರ್. ಇವು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸಸ್. ಇನ್ನೊಂದು ಲಾಸ್ಟ್ ನೋಡೋದಾದರೆ ಎ ಸಿ ಟು ಎ ಸಿ ಕನ್ವರ್ಟರ್. ಇಲ್ಲೇನು ಈ ಎ ಸಿ ಟು ಎ ಸಿ ಕನ್ವರ್ಟರಲ್ಲಿ ಟೂ ಪಾಸಿಬಲ್ ಕನ್ವರ್ಷನ್ ನಾವು ಮಾಡ್ಕೋಬೋದು. ಒಂದು, ಸಪೋಸ್ ಇನ್ಪುಟ್ ಫಿಕ್ಸ್ಡ್ ಎ ಸಿ ಇದ್ದರೆ ನಮ್ಗೆ ಏನು ಬೇಕು ರೀ, ವೇರಿಯಬಲ್ ಎ ಸಿ ಬೇಕು. ಬಟ್ ಎದರಿಂದ ಬೇಕು, ವಿತೌಟ್ ಚೇಂಜಿಂಗ್ ಫ್ರೀಕ್ವೆನ್ಸಿ ಚೇಂಜ್ ಮಾಡಲಾರ್ದೆ ನನಗೆ ಫಿಕ್ಸ್ಡ್ ಎ ಸಿ ಇದ್ದಿದ್ದು ವೇರಿಯಬಲ್ ಎ ಸಿ ಬೇಕು. ಓಕೆ, ಅಂದರೆ ವಿತೌಟ್ ಚೇಂಜಿಂಗ್ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಇರಬೇಕು 50 ಹರ್ಟ್ಸ್, ಬಟ್ ನನಗೆ ವೇರಿಯಬಲ್ ಎ ಸಿ ಬೇಕು. ಸೊ ಇಂಥ ಕಂಡೀಷನಲ್ಲಿ ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಹೆಲ್ಪ್ ಮಾಡುತ್ತೆ. ಸೊ ಅದು ಯಾವ ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅಂದರೆ ಎ ಸಿ ವೋಲ್ಟೇಜ್ ಕಂಟ್ರೋಲರ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಾಗುತ್ತೆ, ವೇರಿಯಬಲ್ ಎ ಸಿ ಔಟ್ಪುಟ್ ಸಿಗುತ್ತೆ. ಸೊ ಅದು ವಿತೌಟ್ ಚೇಂಜಿಂಗ್ ಫ್ರೀಕ್ವೆನ್ಸಿ ಬೇಕಾಗುತ್ತಲ್ವ, ಅದ್ರ ಸಲುವಾಗಿ ಎ ಸಿ ವೋಲ್ಟೇಜ್ ಕಂಟ್ರೋಲರ್ ಅನ್ನೋದು ಈ ಒಂದು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಹೆಲ್ಪ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಫ್ಯಾನ್ ರೆಗ್ಯುಲೇಟರ್ಸಲ್ಲಿ, ನೆಕ್ಸ್ಟ್ ಸಿಂಕ್ರೋನಸ್ ಸ್ಪೀಡ್ ಕಂಟ್ರೋಲ್ ಮಾಡೋದ್ರಲ್ಲಿ. ಸೊ ಸ್ಪೀಡ್ ಕಂಟ್ರೋಲ್ ಆಫ್ ಸಿಂಕ್ರೋನಸ್ ಮೋಟರಲ್ಲಿನೂ ಈ ಒಂದು ಅಪ್ಲಿಕೇಶನ್ ಅನ್ನೋದನ್ನು ಯೂಸ್ ಆಗುತ್ತೆ. ಅಂದರೆ ಅಲ್ಲಿ ವಿತೌಟ್ ಚೇಂಜಿಂಗ್ ಫ್ರೀಕ್ವೆನ್ಸಿ ನನಗೇನು ಬೇಕು, ಎ ಸಿ ಔಟ್ಪುಟ್ ಬೇಕು, ವೇರಿಯಬಲ್ ಎ ಸಿ ಔಟ್ಪುಟ್ ಬೇಕು. ಇನ್ನೊಂದು ಕನ್ವರ್ಷನ್ ಏನು ಅಂದರೆ ಫಸ್ಟ್ ನೋಡಿದ್ವಿ ವಿತೌಟ್ ಚೇಂಜಿಂಗ್ ಎನಿ ಫ್ರೀಕ್ವೆನ್ಸಿ ನನಗೆ ವೇರಿಯಬಲ್ ಎ ಸಿ ಔಟ್ಪುಟ್ ಬೇಕು. ನೆಕ್ಸ್ಟ್ ಕಂಡೀಷನ್ ಏನು ಬೇಕು, ಫಿಕ್ಸ್ಡ್ ಎ ಸಿ ಇದೆ, ಅದರಿಂದ ನನಗೇನು ಬೇಕು, ಫ್ರೀಕ್ವೆನ್ಸಿ ಚೇಂಜ್ ಮಾಡ್ಕೊತ ನನಗೇನು ಬೇಕು, ಎ ಸಿ ವೇರಿಯಬಲ್ ಔಟ್ಪುಟ್ ಬೇಕು. ಸೊ ಇಲ್ಲಿನೂ ಇನ್ನೊಂದು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯೂಸ್ ಆಗುತ್ತೆ. ಅದು ಯಾವುದು ಅಂದರೆ ಫ್ರೀಕ್ವೆನ್ಸಿ ಚೇಂಜರ್ ಅಂತ ಕರಿತೀವಿ ಅಥವಾ ಸೈಕ್ಲೋ ಕನ್ವರ್ಟರ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸ್. ಇವು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಕನ್ವರ್ಷನ್ ಪರ್ಪಸ್ ಯೂಸ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ಯು ಕ್ಯಾನ್ ಸಿ ನಮಗೆ ಇಲ್ಲಿ 4 ನ್ಯೂ ನೇಮ್ಸ್ ಗೊತ್ತಾಯಿತು. ಯಾವ ನೇಮ್ಸ್ ಅಂದರೆ ಇಲ್ಲಿ ನೋಡ್ಬೋದು, ಎ ಸಿ ಟು ಡಿ ಸಿ. ಓಕೆ, ಫಿಕ್ಸ್ಡ್ ಎ ಸಿಯಿಂದ ವೇರಿಯಬಲ್ ಡಿ ಸಿ ಔಟ್ಪುಟ್ ಬೇಕಂದರೆ ಫೇಸ್ ಕಂಟ್ರೋಲ್ ಕನ್ವರ್ಟರ್, ಇದು ಒಂದು ಪವರ್ ಎಲೆಕ್ಟ್ರಾನಿಕ್ ಡಿವೈಸ್. ನೆಕ್ಸ್ಟ್ ಡಿ ಸಿ ಟು
ಫಿಕ್ಸ್ಡ್ ಡಿ ಸಿ ಟು ವೇರಿಯಬಲ್ ಎ ಸಿ ಬೇಕಂದರೆ ಇಲ್ಲಿ ಯಾವ ಪವರ್ ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಮಾಡ್ತೀವಿ? ಇನ್ವರ್ಟರ್. ನೆಕ್ಸ್ಟ್ ಡಿ ಸಿ ಟು ಡಿ ಸಿ ಬೇಕು ಅಂದರೆ ನಾನು ಇಲ್ಲಿ ಯಾವ ಇನ್ವರ್ಟರ್ ಯೂಸ್ ಮಾಡ್ತೀನಿ? ಚಾಪರ್ಸ್. ನೆಕ್ಸ್ಟ್ ಎ ಸಿ ಟು ಎ ಸಿ ಬೇಕಂದರೆ ನಾನು ಇಲ್ಲಿ ಏನು ಯೂಸ್ ಮಾಡ್ತೀನಿ? ಎ ಸಿ ವೋಲ್ಟೇಜ್ ಕಂಟ್ರೋಲರ್ ವಿತೌಟ್ ಚೇಂಜಿಂಗ್ ಫ್ರೀಕ್ವೆನ್ಸಿ. ಇನ್ನೊಂದು ಸೈಕ್ಲೋ ಕನ್ವರ್ಟರ್ ಆರ್ ಫ್ರೀಕ್ವೆನ್ಸಿ ಚೇಂಜರ್ ವಿತ್ ಚೇಂಜಿಂಗ್ ಫ್ರೀಕ್ವೆನ್ಸಿ. ಸೊ ಈ ಒಂದು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸಸ್. ಸೊ ಇಲ್ಲಿ ನಾವು ನೋಡ್ಬೋದು, ಇದರಿಂದ ನಮ್ಗೆ ಏನು ಕನ್ಕ್ಲೂಷನ್ ಏನು ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು, ದೀಸ್ ಆರ್ ದ ಪವರ್ ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸ್ಡ್ ಫಾರ್ ದ ಕಂಟ್ರೋಲ್ ಆಫ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸಲ್ಲಿ ಕಂಟ್ರೋಲಿಂಗ್ ಪರ್ಪಸ್ಸು ಈ ಒಂದು ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಅನ್ನೋದು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಹೆನ್ಸ್ ದ ಹಾರ್ಟ್ ಆಫ್ ದ ಪವರ್ ಎಲೆಕ್ಟ್ರಾನಿಕ್ ಡಿವೈಸಸ್ ಎಲಿಮೆಂಟ್ಸ್ ಆರ್. ಸೊ ಪವರ್ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ದು ಹಾರ್ಟ್ ಯಾವುದು ಅಂದರೆ ಸೆಮಿ ಕಂಡಕ್ಟರ್ ಡಿವೈಸ್. ಇವಾಗ ಏನು ಹೇಳಿದ್ನಲ್ಲ, ಚಾಪರ್ಸ್, ಇನ್ವರ್ಟರ್ಸ್, ಫೇಸ್ ಕಂಟ್ರೋಲ್ ಕನ್ವರ್ಟರ್, ಎ ಸಿ ವೋಲ್ಟೇಜ್ ಕಂಟ್ರೋಲರ್ಸ್, ಇವೆಲ್ಲ ಏನು ಅಂದರೆ ಸೆಮಿ ಕಂಡಕ್ಟರ್ ಡಿವೈಸ್. ಓಕೆ, ಸೊ ಇಟ್ ಈಸ್ ದ ಹಾರ್ಟ್ ಆಫ್ ದ ಪವರ್ ಎಲೆಕ್ಟ್ರಾನಿಕ್ಸ್. ಸೆಮಿ ಕಂಡಕ್ಟರ್ ಡಿವೈಸಸ್ ಆರ್ ದ ಹಾರ್ಟ್ ಆಫ್ ದ ಪವರ್ ಎಲೆಕ್ಟ್ರಾನಿಕ್ಸ್. ಸೊ ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎಸ್ ಸಿ ಆರ್ಸ್ ಅಂತೀವಿ ಅಥವಾ ಥೈರಿಸ್ಟರ್ಸ್ ಅಂತಲೂ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ power electronics basics. Okay, this completes your power electronics chapter. So basic ಅಷ್ಟೇ ಕೇಳಿದರೆ basics ಹೇಳಿದ್ದೀನಿ. So next class we will come with the different chapter. Until then, be safe. Thank you.